ಇವತ್ತು ನಾನು ಬೆಂಗಳೂರಿಗೆ ಹೋಗ್ತಿದ್ದೀನಿ. ಗುಡ್ ಮಾರ್ನಿಂಗ್. ಇವತ್ತು ಡೇ 27 ಆಫ್ ಮೈ ಚಾಲೆಂಜ್. ಬೆಳಗ್ಗೆ 5 ಗಂಟೆಗೆ ಎದ್ದು ಎಕ್ಸರ್ಸೈಸ್ ಮಾಡಿ ಚಾ ಕುಡಿದು ಬಾಟಲ್ಗೆ ನೀರು ತುಂಬಿಸಿ ಮನೆಯಲ್ಲಿ ಮತ್ತೆ ಟರ್ಮೈಟ್ಸ್ ಬಂದಿತ್ತು. ಪೆಟ್ರೋಲ್ ಸ್ಟೇಷನ್ಗೆ ಹೋಗಿ 50 ರೂಪಾಯಿದು ಡೀಸೆಲ್ ತಂದು ಬಾಟಲ್ಗೆ ಹಾಕಿ ಪಂಪ್ ಮಾಡಿ ಸ್ಪ್ರೇ ಮಾಡಿದೆ. ಸ್ಪ್ರೇ ಮಾಡುವಾಗ ಡೀಸೆಲ್ ಎಲ್ಲ ಫ್ಲೋರ್ಗೆ ಬಿದ್ದಿತ್ತು. ಸೊ ಸರ್ಫ್ ಹಾಕಿ ಫ್ಲೋರ್ ಕ್ಲೀನ್ ಮಾಡಿ 11 ಗಂಟೆಗೆ ಅಮ್ಮನನ್ನು ಅಜ್ಜಿ ಮನೆಗೆ ಬಿಟ್ಟು ವಾಪಸ್ 2 ಗಂಟೆಗೆ ಮನೆಗೆ ಬಂದೆ. ಇವತ್ತು ನನಗೆ ಅಣ್ಣನ ಜೊತೆ ಬೆಂಗಳೂರಿಗೆ ಹೋಗ್ಲಿಕ್ಕಿತ್ತು. ಅಜ್ಜಿ ಮನೆಯಿಂದ ವಾಪಸ್ ಬರುವಾಗ ಆನ್ ದಿ ವೇ ಚಿನ್ನಿಂದು ಶಾಂಪು ಖಾಲಿಯಾಗಿತ್ತು. ಶಾಂಪು ತಂದು ಚಿನ್ನಿನ ಸ್ನಾನ ಮಾಡಿಸಿ 6 ಗಂಟೆಗೆ ಬಾಟಲ್ ಹಿಡ್ಕೊಂಡು ನಾನು ಮತ್ತೆ ಅಣ್ಣ ಮನೆಯಿಂದ ಹೊರಟ್ವಿ. ಅಣ್ಣಂದು ಆಫೀಸ್ ಕೆಲಸದ ಮೇಲೆ ಅವರಿಗೆ ಬೆಂಗಳೂರಿಗೆ ಹೋಗ್ಲಿಕ್ಕಿತ್ತು. ನನ್ನ ಹತ್ರ ಬರ್ತೀಯ ಅಂತ ಕೇಳಿದ್ರು. ಹೊಸ ಪ್ಲೇಸ್ ವಿಸಿಟ್ ಮಾಡಿದಾಗೆ ಆಗ್ತದಂತ ನಾನು ಮತ್ತೆ ಅಣ್ಣ ಸಂಜೆ ಮ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲಿ ಸಿಕ್ಕಿ ಹಾಕಿಕೊಂಡು ಹೇಗೋ ಮ್ಯಾಂಗ್ಳೂರ್ ಜಂಕ್ಷನ್ಗೆ 8 ಗಂಟೆಗೆ ರೀಚ್ ಆದ್ವಿ. ನಮ್ಗೆ ಟ್ರೈನ್ ಇದ್ದದ್ದು 8:25ಕ್ಕೆ. ಲೈಟ್ ಅಲ್ಲಿ ಫುಡ್ ತಿಂದು ಪ್ಲಾಟ್ಫಾರ್ಮ್ ಗೆ ಹೋಗ್ತಿರುವಾಗ್ಲೇ ಟ್ರೈನ್ ಬಂತು. ನಮ್ಮ ಸೀಟ್ ಅಲ್ಲಿ ಕುತ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಚಾಲೆಂಜ್ ಬ್ರೇಕ್ ಆಗ್ಬಾರ್ದಂತ 2 ಲೀಟರ್ ಬಾಟಲ್ ತಗೊಂಡ್ ಬಂದಿದ್ದೆ ಅಂಡ್ ನೀರ್ ಸಹ ಕಂಪ್ಲೀಟ್ ಆಗಿ ಕುಡ್ದೆ. 12 o'clockಗೆ ಎಲ್ಲರೂ ಮಲಗಿದ್ರು. ಆದ್ರೆ ನಾನು ಮತ್ತೆ ಅಣ್ಣ ಚಾ ಕುಡ್ತಿದ್ವಿ. ಅಣ್ಣನಿಗೆ ಟ್ರೈನ್ ಅಲ್ಲಿ ನಿದ್ದೆ ಬರಲ್ಲ ಅಂತ. ಆದ್ರೆ 12:15 ಮೇಲೆ ನಾನು ನಡುವಲ್ಲಿ ಮಲಗಿದ್ದೆ. 1:45ಕ್ಕೆ ರೀಚ್ ಆದ್ವಿ. ಅಲ್ಲಿ ವೆದರ್ ತುಂಬಾ ಕೋಲ್ಡ್ ಇತ್ತು ಅಂಡ್ ಹಿಮ ಸಹ ಬೀಳ್ತಿತ್ತು. 1 ಗ್ಲಾಸ್ ಚಾ ಕುಡಿದು ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಬೆಂಗಳೂರಲ್ಲಿ ಸಂಡೇ ಬಜಾರ್ ಹೇಗಿತ್ತು ಅಂತ ನೆಕ್ಸ್ಟ್ ಶಾರ್ಟ್ಸ್ ಅಲ್ಲಿ ಹೇಳ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.